ಯಾರು ಆಧ್ಯಾತ್ಮಿಕ ಸಾಧನೆ ಮಾಡ್ತಿರ್ತಾರೆ, ಏನೇ ಮಾಡಲಿ, ಯೋಗ ಮಾಡಲಿ, ಪ್ರಾಣಾಯಾಮ ಮಾಡಲಿ, ಅಥವಾ ಆಧ್ಯಾತ್ಮಿಕದ ಒಳ್ಳೆಯ ಸಾಧಕರಾಗಲಿ. ಆಧ್ಯಾತ್ಮಿಕ ಬೇರೆ, ಯೋಗ ಬೇರೆ. ಅದನ್ನು ಮೊದಲು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಯೋಗ ಅಂದ ತಕ್ಷಣ ಪ್ರಾಣಾಯಾಮ ಆಸನಕ್ಕೂ ಆಧ್ಯಾತ್ಮಿಕ ಉನ್ನತಿಗೂ ಸ್ಪಿರಿಚುಯಾಲಿಟಿ ಅಂತೇನು ಹೇಳ್ತೀವೋ, ಯೋಗ ಆ್ಯಂಡ್ ಸ್ಪಿರಿಚುಯಾಲಿಟಿ ಎರಡು ಪಾರ್ಟ್. ಅದು ಯೋಗನೇ ಬೇರೆ ಆ್ಯಂಡ್ ಸ್ಪಿರಿಚುಯಾಲಿಟಿನೇ ಬೇರೆ. ಸೊ ಹಾಗೆ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಆಸನ ಮಾಡಿ, ಅಥವಾ ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿ, ಅಥವಾ ಆಧ್ಯಾತ್ಮಿಕದ ಬೇರೆ ನಿಮ್ಮ ಶಕ್ತಿಯನ್ನು, ಆತ್ಮವನ್ನು ಅರ್ಥಕೊಳ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ. ಅಂತಹ ಸಾಧನೆಗಳು ಮಾಡುವಾಗ ಬಹಳಷ್ಟು ಇನ್ನು ನಿಮ್ಮಲ್ಲಿ ಬದಲಾವಣೆಗಳು ಕೊಡುತ್ತೆ, ಧೈರ್ಯ ತುಂಬುತ್ತೆ. ಆಮೇಲೆ ಬೇಗ ರಿಯಲೈಸ್ ಆಗೋದಕ್ಕೆ ಅರ್ಥ ಆಗುತ್ತೆ. ಬೇಗ ರಿಯಲೈಸ್ ಮಾಡ್ಕೊಳ್ಬೋದು. ಏನು ರಿಯಲೈಸು, ಯಾವ ರೀತಿ ರಿಯಲೈಸ್ ಆಗ್ಬೋದು? ಬದುಕು ಅನ್ನೋದು ಇಷ್ಟೇನಾ ಅನ್ನೋದೊಂದು ಥಾಟ್ಸ್ ಬರೋದು. ಇದು ಟೋಟಲ್ ಆಗಿ ಏನು ಅನಿಸುತ್ತೆ ನಿಮಗೆ? ಈಗ 70 ದಿನ ಇರಲಿ, 100 ದಿನ ಇರಲಿ, 1 ದಿನ ಇರಲಿ, 2 ದಿನ ಇರಲಿ, 1 ತಿಂಗಳಿರಲಿ, ಅಥವಾ 1 ವರ್ಷನೇ ನೀವು ನಮಗೆ ಈ ಥರ ಪರಿಸ್ಥಿತಿ ಬರ್ಬೋದು. ಇದರ ಅರ್ಥ ಅಂದರೆ ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಅನಿಸುತ್ತೆ? ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಜೀವನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಎಸ್, ಅದರಿಂದ ಜೀವ ಬಹಳ ಮುಖ್ಯ. ಅದಕ್ಕೆ ಜೀವ ಬಹಳ ಮುಖ್ಯ ಆದಾಗ ಏನು ಮಾಡಬೇಕು? ಜೀವಕ್ಕೆ ಹೇಳಿ, ಏನು ಮಾಡ್ತೀರಾ ಜೀವಕ್ಕೆ? ಜೀವ ಯಾವತ್ತೂ ಗ್ಯಾರಂಟಿ. ಅದು ಪ್ರಾಣ ಅನ್ನೋದು ಶಾಶ್ವತ. ಪ್ರಾಣ ಅಂತಕ್ಕಂಥದ್ದು ಶಾಶ್ವತ. ಶರೀರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಅಷ್ಟೆ. ಶರೀರ ಶಾಶ್ವತ ಅಲ್ಲ, ಪ್ರಾಣ ಅಥವಾ ಜೀವ ಅದು ಶಾಶ್ವತ. ಈ ಥರ ಇರುವಾಗ ಪ್ರತಿಯೊಂದು ಕೂಡ ನಮಗೆ, ನಮ್ಮ ಪ್ರಾಣದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಯ ಇದ್ದೇ. ಇದು ನೆವರ್ ಎಂಡಿಂಗ್. ಅದರಿಂದ ಒಂದು ನಾವು ಸಾಮಾಜಿಕವಾಗಿ, ಇನ್ನೊಂದು ವ್ಯಾವಹಾರಿಕವಾಗಿ, ಇನ್ನೊಂದು ಆಧ್ಯಾತ್ಮಿಕವಾಗಿ, ಈ 3 ರೀತಿಯಲ್ಲಿ ನಾವು ಯಾವ ರೀತಿ ಪರಿವರ್ತನೆ ಆಗ್ತಿದ್ದೀವಿ, ಆ ಕಡೆ ಗಮನ ಕೊಡ್ತಿದ್ದೀವಿ. ಇದೆಲ್ಲ ಇರುತ್ತೆ, ಜೊತೆಯಲ್ಲಿ ಇದ್ದೇ ಇರುತ್ತೆ. ಕೊನೆಯದಾಗಿ, ಕೊನೆಯ ಹಂತದಲ್ಲಿ ಎಲ್ರಿಗೂ ಜೀವ, ಪ್ರಾಣ ಅನ್ನೋದು ಮುಖ್ಯ. ಈಗ ಈ ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ, ಅವ್ರೇನು ಹೇಳಿದ್ರು, ಯಾವುದೂ ಶಾಶ್ವತ ಅಲ್ಲ. ಇಷ್ಟು ದಿನ ನಾವು ಅರ್ಥ ಮಾಡ್ಕೊಂಡ್ರು ಒಂದು ಸಬ್ಜೆಕ್ಟ್, ಯಾವುದೂ ಶಾಶ್ವತವಲ್ಲ. ಯಾವ ಶಾಶ್ವತ? ಪ್ರಾಣ ಶಾಶ್ವತ, ಲೈಫ್. ಏನು ಮಾಡಬೇಕು? ಸೊ ಅಲ್ಲಿಗೆ ಆ ಕೊನೆ 3ನೇ ಹಂತಕ್ಕೆ ಬರುತ್ತೆ. ಇಲ್ಲಿ ಯೋಗ ಅಲ್ಲ, ಮತ್ತು ಯೋಗಕ್ಕೆ ಅನ್ಕೊಂಬೇಡಿ. ಇಟ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕದ ಉನ್ನತಿ. ಯಾವಾಗಲೂ ಒಂದಿನ ಪಾಸ್ ಆಗೋ ಬದಲು ಡೈಲಿ ಪಾಸ್ ಆಗ್ತಿರೋಣ. ಡೈಲಿ ಪಾಸಾಗಿ ಈಚೆ ಬಂದು ಒಳಗಡೆ ಹೋಗಿ, ಈಚೆ ಬಂದು ಒಳಗಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿರೋ. ಅರ್ಥ ಆಗ್ತಿದೆಯಾ? ಹೇಗಂದ್ರೆ, ಏನಾಗಂದ್ರೆ, ದಿನ ಸಾಯೋದನ್ನ, ಅದಕ್ಕೆ ಸಾವು ಬೇಡ, ಪಾಸ್ ಔಟ್, ಪಾಸ್ ಇನ್. ಅದಕ್ಕೆ ದಿನ ಸಾವು ಅಂದರೆ ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ. ನಾವ್ಯಾಕೆ ಸಾಯಬೇಕು, ನಾನು ಇನ್ನೇನೇನೋ ಮಾಡಬೇಕು, ಇನ್ನೂ ಡೈಲಿ ಸ್ಯಾಲ್ರಿ ಬರಬೇಕು. ಹಾಗೆ ಪಾಸ್ ಇನ್ ಆ್ಯಂಡ್ ಪಾಸ್ ಔಟ್ ಅಂದರೆ ಏನು ಅಂದರೆ, ಒಂದಿನ ಸಾಯೋ ಬದಲು, ಒಂದಿನ ಸತ್ತು ಅವಸ್ಥೆ ಪಡ್ಕೊಳೋ ಬದಲು, ಒಂದಿನ ಸತ್ತು ಅಜ್ಞಾನಿ ಆಗೋ ಬದಲು, ಒಂದಿನ ಸತ್ತು ಅಳೋ ಬದಲು, ಪ್ರತಿದಿನ ಆ ಸಾಯುವ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡು. ಈಚೆ ಬರೋದು, ಒಳಗಡೆ ಹೋಗೋದು, ಈಚೆ ಬರೋದು, ಒಳಗಡೆ, ಈಚೆ ಬಂದು ಈ ಶರೀರವನ್ನು ಗಮನಿಸ್ತಿರೋದು.
ನೋಡೋದು ಬಂದು ಮುಂದೆ ನಿಂತ್ಕೊಂಡು ನೋಡ್ತಾ ಇರೋದು. ಓ, ನಾನು ಈ ಶರೀರದಲ್ಲಿದ್ದೆ, ಈ ಶರೀರ ಈ ಥರ ಆಗಿದೆ, ಇನ್ನು ಎಷ್ಟು ದಿನ ಇರುತ್ತೆ ಶರೀರ. ನೀವು ಈಚೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇನ್ನು ಎಷ್ಟು ದಿನ ಶರೀರ ಇರುತ್ತೆ. ಇಷ್ಟು ಶರೀರದೊಳಗಡೆ ನಾನು ಏನೇನು ಮಾಡ್ಕೊಳ್ಬೋದು. ಪ್ಲ್ಯಾನಿಂಗ್ ಏನು ಪ್ಲ್ಯಾನಿಂಗು? ಶರೀರದ ಪ್ಲ್ಯಾನಿಂಗ್ ಅಲ್ಲ, ನಿಮ್ಮ ಪ್ರಾಣದ ಪ್ಲ್ಯಾನಿಂಗನ್ನು ಮಾಡ್ಕೊಳೋದು. ಈ ಪ್ರಾಣವನ್ನು ಹೇಗೆ ರೂಪಿಸ್ಕೊಬೇಕು, ಈ ಪ್ರಾಣವನ್ನು ಹೇಗೆ ಕಲ್ಟಿವೇಟ್ ಮಾಡ್ಕೊಬೇಕು, ಈ ಪ್ರಾಣದ ಶಕ್ತಿಯನ್ನು ಹೆಚ್ಚು ಜಾಸ್ತಿ ಮಾಡ್ಕೊಬೇಕು, ಈ ಪ್ರಾಣವನ್ನು ಪರಮಾತ್ಮನಾಗಿ ಮಾಡ್ಕೊಳೋದು ಹೇಗೆ, ಅಂದರೆ ಪರಮಾತ್ಮ ದೊಡ್ಡದು ಮಾಡ್ಕೊಳೋದು ಹೇಗೆ. ಚಿಕ್ಕದ ಪ್ರಾಣ ಇದೆ, ಒಂದು ಜ್ಯೋತಿ ಸ್ವರೂಪವಾಗಿರುತ್ತೆ ಅಂದ್ಕೊಳ್ಳಿ, ಅಥವಾ ಆತ್ಮ ಸ್ವರೂಪವಾಗಿರುತ್ತೆ, ಅದನ್ನು ಇನ್ನೂ ಹೆಚ್ಚು ವಿಕಾಸವಾಗಿ ಮಾಡ್ಕೊಳ್ಳೋದು. ಆ ಥರ ಪ್ಲ್ಯಾನ್ ಮಾಡ್ಕೊಳೋದಕ್ಕೊಂದು ಅವಕಾಶ ಇರುತ್ತೆ. ಅದನ್ನೇ ನಿಮಗೆ ಕೆಲವರು ಯಾರಿಗಾರು ಕರೆದುಕೊಂಡಿರ್ತಾರಲ್ವ, ಯಾವುದು ಆರ್ಟ್ ಆಫ್ ಡೈಯಿಂಗ್, ನಚಿಕೇತಾಗ್ನಿ ಯೋಗ. ಆ ಥರ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಆ ಪ್ರಾಣದ ಮಹತ್ವ ಗೊತ್ತಾಗ್ತದೆ, ಅಂದರೆ ನಿಮ್ಮ ಮಹತ್ವ ಗೊತ್ತಾಗ್ತದೆ. ಅವ್ರು ಹೇಳಿದಾಗೆ, ಓ ಈ ನಮ್ಮ ಏನಿಲ್ಲ, ಇರೋವರೆಗೂ ನನ್ನದು, ಇರೋವರೆಗೂ ನಾನು ಇದನ್ನು ಬಳಸ್ಕೊಬೇಕು, ಇರೋವರೆಗೂ ಇದನ್ನು ಪುಷ್ಟಿಯಾಗಿ ಇಟ್ಕೊಂಡಿರಬೇಕು, ಇದು ವೀಕ್ ಆಗೋದಕ್ಕೆ ಬಿಡಬಾರ್ದು, ಕೆಡೋದಕ್ಕೆ ಬಿಡಬಾರ್ದು. ಈ ಶರೀರನೂ ಕೆಡಬಾರ್ದು, ಈ ಜೊತೆಲಿ ಮನಸ್ಸು ಬೇರೆ ಇದೆ, ಮನಸ್ಸನ್ನು ಕೆಡಬಾರ್ದು, ಜ್ಞಾನನೂ ಕೂಡ ಕೆಡಬಾರ್ದು. ಜ್ಞಾನವನ್ನು ಇನ್ನೂ ವಿಕಾಸ ಮಾಡ್ಕೊಳ್ತಾ ಹೋಗಬೇಕು ಅಂತಕ್ಕಂಥ ಒಂದು ಜ್ಞಾನ ನಮಗೆ ಸಿಗ್ತದೆ. ಇದೆಲ್ಲ ನಾವು ಕೆಲವು ಓದೋದ್ರಿಂದ ನಮಗೇನು ಸಿಗಲ್ಲ. ನಾವು ಎಷ್ಟೇ ಬುಕ್ಸ್ ಓದಲಿ ಅದರಲ್ಲಿ ಯಾರೋ ಬರೆದಿರೋದಿರುತ್ತೆ, ಬಟ್ ರಿಯಾಲಿಟಿ ಇರಲ್ಲ. ಅಲ್ಲಿ ಯಾರೋ ಒಂದು 10 ಜನ ಕೇಳಿ ಅದನ್ನು ನಾನು ಫಿಲ್ಟರ್ ಮಾಡ್ಕೊಂಡು ಬರೆದಿರ್ತೇನೆ. ಸ್ವಯಂ ಎಕ್ಸ್ಪೀರಿಯನ್ಸ್ ಆದಾಗ ಅದು ನಿಮ್ಮದೇ ಆದ ಅನುಭವ ಇರ್ತದೆ. ಹೌದು ತಾನೆ? ನೀವು ಅನುಭವಿಸಿದಾಗ, ನಿಮಗೋದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಾಗ, ಅದ್ರ ಮೇಲೆ ನೀವೇನಾದರೂ ಒಂದು ಪಾಯಿಂಟ್ಸ್ ನೋಟ್ ಮಾಡಿಕ್ಕಿದಾಗ ಅದು ಕರೆಕ್ಟಾಗಿ ಇರ್ತದೆ, ರಿಯಾಲಿಟಿ ಆಗಿರ್ತದೆ, ಸತ್ಯವಾಗಿರುತ್ತೆ. ಅದರಿಂದ ಅಂಥ ಪ್ರಾಕ್ಟೀಸ್ ಮಾಡಿದಾಗ ಪ್ರಾಣ ಅಂತಕ್ಕಂಥದ್ದು ಪಾಸ್ ಔಟ್ ಅಂತ ಏನು ಹೇಳ್ತೀವೋ, ಪಾಸ್ ಔಟ್ ಆದಾಗ ಸೊ ಅಲ್ಲಿ ನಿಮಗೆ ಆ ಒಂದು ಪ್ರಜ್ಞೆ ಬರುತ್ತೆ. ಅದೇನು ಪ್ರಜ್ಞೆ? ಯೂನಿವರ್ಸಲ್ ಪ್ರಜ್ಞೆ ಅಥವಾ ಯೂನಿವರ್ಸಲ್ ಕಾನ್ಷಿಯಸ್, ವಿಶ್ವ ಪ್ರಜ್ಞೆ ಅಂತ ಹೇಳ್ತೀವಿ, ಅಥವಾ ಪರಮಾತ್ಮನ ಪ್ರಜ್ಞೆ. ಅದಕ್ಕೆಲ್ಲ ಒಂದೇ ಅರ್ಥನೇ. ಅದು ಈಚೆ ಬಂದಮೇಲೆ ಒಂದೇ ಸತ್ಯ ಕಾಣೋದು. ಯಾವಾಗ ಅದನ್ನು ಅರ್ಥ ಮಾಡ್ಕೊಳ್ತೀವೋ ಮತ್ತೆ ನೀವು ವಾಪಸ್ ಬಂದು ಪಾಸ್ ಇನ್ ಆಗ್ತೀವೋ ಅವಾಗೇನಾಗ್ತದೆ, ನಿಮಗಿನ್ನೂ ಸ್ಟ್ರೆಂತ್ ಬರುತ್ತೆ, ಧೈರ್ಯ ಬಂದ್ಬಿಡುತ್ತೆ. ಯಾವಾಗ ಧೈರ್ಯ ಬರುತ್ತೋ ಇಲ್ಲಿ ಪ್ರಾಣ ಇನ್ನೂ ತುಂಬ ಹೆಚ್ಚು ಜಾಸ್ತಿ ಆಗ್ತದೆ. ನಮ್ಮ ಧಾತುಗಳಲ್ಲೂ ಕೂಡ ಪ್ರಾಣ ಚೈತನ್ಯ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಆ ಶಕ್ತಿ ಜಾಸ್ತಿ ಆದಾಗ ನಮ್ಮಲ್ಲಿ ಎನರ್ಜಿ ಜಾಸ್ತಿ ಬೂಸ್ಟ್ ಆಗ್ತದೆ. ಬರೀ ಊಟದಿಂದ ಇಮ್ಯುನಿಟಿ ಬೆಳೆಸ್ಕೊಳೋದಲ್ವ, ಅಲ್ಲ. ನಮ್ಮ ಈ ಥರ ಪ್ರಾಕ್ಟೀಸ್ ಮಾಡಿದಾಗ ಕೂಡ ನಮ್ಮಲ್ಲಿ ಅದಕ್ಕಿಂತ 1000% ಸ್ಟ್ರೆಂತ್ ಬೆಳೆಯುತ್ತೆ. ಹಾಗೆ ನಮ್ಮ ಆ ಪ್ರಾಣವನ್ನು ಯಾವಾಗ ಈ ರೀತಿಯಾಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಪವರನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವೋ ನಮ್ಮಲ್ಲಿ ಆತ್ಮ ಪ್ರಜ್ಞೆ ಹೆಚ್ಚಾಗುತ್ತೆ. ಅದರ ಮೇಲೆ ನಮ್ಮ ನೆಕ್ಸ್ಟ್ ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಸೊ ಇದರಲ್ಲಿ 2 ರೀತಿಯೂ ಬಳಸ್ಕೊಬೋದು, 2 ರೀತಿ ಬೆನಿಫಿಟ್ ಆಗ್ತದೆ ಯೋಗಿಗೆ. ಯಾರು ಅಂಥ ಯೋಗ ಸಾಧನೆ ಮಾಡ್ತಾರೋ, ಆಧ್ಯಾತ್ಮಿಕದ ಉನ್ನತಿ ಪಡ್ಕೊಳ್ತಾರೋ, ಅಥವಾ ಆತ್ಮಜ್ಞಾನ ಅವನಲ್ಲಿ ಸಿಗುತ್ತೋ, ಮಲ್ಟಿಪಲ್ ಆಗಿ ಅವನಲ್ಲಿ ಬೆನಿಫಿಟ್ ಸಿಗ್ತದೆ. ಅದನ್ನೇ ನಾವೇನು ಹೇಳ್ತೀವಿ, ಇಚ್ಛಾ ಮರಣ, ಇನ್ನೊಂದು ಇಚ್ಛಾ ಜನನ. ನನಗೆ ಹಿಂದೆ ನಾನು ಹೊಸದಲ್ಲಿ ದೀಕ್ಷೆ ಮಾಡ್ಕೊಳುವಾಗ, ಅಂದರೆ ಈ ವಿದ್ಯೆಗಳು ಕಲ್ತ್ಕೊಳ್ಳುವಾಗ ನಮ್ಮ ಗುರುಗಳೆಲ್ಲ ಅದನ್ನೇ ಹೇಳ್ತಿದ್ದರು. ಇದು ಬರೀ ಯೋಗ ಅನ್ಕೊಂಬೇಡ, ಇದು ಆಧ್ಯಾತ್ಮಿಕದ ಉನ್ನತಿ. ಆಮೇಲೆ ಇದರಲ್ಲಿ ಮುಖ್ಯ ನಿನ್ನ ಎಸೆನ್ಷನ್ ಬಹಳ ಮುಖ್ಯ. ಎಸೆನ್ಷನ್ ಅಂದರೆ ಏನು? ಬಿಡುಗಡೆಯಾಗಿ ಹೋಗ್ಬಿಡೋದು ಈಚೆ. ಆ ವಿದ್ಯೆನೇ ನಿಮ್ಗೆ ಹೇಳ್ಕೊಟ್ಟಿರೋದು. ಯಾಕೆ ಅಂದರೆ ಕಾಲಗಳು ಬರ್ತಿರುತ್ತೆ, ಕಾಲಗಳು ಚೇಂಜ್ ಆಗ್ತಿರುತ್ತೆ,
ಕಾಲಗಳು ಚೇಂಜ್ ಆದಾಗ ಈ ರೀತಿ ಡಿಸಾಸ್ಟರ್ಸ್ ತುಂಬ ಆಗ್ತಿರುತ್ತೆ. ಇದು ಯಾವತ್ತೂ ನಿಲ್ಲಲ್ಲ, ಇದ್ದೇ ಇರುತ್ತೆ, ನಿರಂತರ ನಡೀತಾನೆ. ಆ ಥರ ಪರಿಸ್ಥಿತಿ ನಿನ್ನ ಮೇಲೆ ನನಗೆ ಹೇಳ್ತಿರೋ ವಾಕ್ಯ ನಿಮ್ಗೆ ಹೇಳ್ತಿರೋದು. ನೀನಿರ್ತಕ್ಕಂಥ ಪ್ರದೇಶದಲ್ಲಿ ಬಂದರೂ ಕೂಡ ನಿನ್ನ ಮೇಲೆ ಅದು ಎಫೆಕ್ಟ್ ಆಗಲ್ಲ, ನಿನಗೆ ಇಮ್ಮಿಡಿಯೇಟಾಗಿ ಎಸೆನ್ಷನ್ ಆಗ್ತೀಯ. ಆಗ ನಿನಗೆ 2 ಕಾನ್ಷಿಯಸ್ ಕೊಟ್ಟಿರ್ತೀನಿ. ನೀನು ಮೇಲೂ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ ನನಗೆ ಇನ್ನೂ ಲೈಫ್ ಎಂಜಾಯ್ ಮಾಡಬೇಕು ಅಂತ ನೀನು ಸೆಲೆಕ್ಟ್ ಮಾಡ್ಕೊಬೋದು. ಯಾವ ರೀತಿ ನಾನು ಲೈಫನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನನಗೆ ಇಚ್ಛೆ ಆ ಟೈಮಲ್ಲಿ ಧಾರಣೆ ಮಾಡ್ಕೊಳ್ತೀನೋ ಆ ಪ್ರಕಾರದಲ್ಲಿ ನೀನು ಒಂದು ಬ್ಯೂಟಿಫುಲ್ ಲೈಫನ್ನು ನೀನು ಸ್ವೀಕಾರ ಮಾಡಿದ್ರೂ ಕೂಡ ನಿನಗೆ ಮೆಮೊರಿ ಇರುತ್ತೆ, ನಿನಗೆ ಆ ಕಾನ್ಷಿಯಸ್ ಇರುತ್ತೆ, ಅದು ಹೋಗಲ್ಲ. ಆವಾಗ ಮತ್ತೆ ನೀನು ನಾನು ನೋಡ್ಕೊಂಡು ಬಂದೇ ಬರ್ತೀಯ, ಲೈಫು ಎಂಜಾಯ್ ಮಾಡ್ತೀಯ, ನೀನು ಆಧ್ಯಾತ್ಮಿಕ ಸಾಧನೆಯನ್ನು ಮುಂದುವರಿಸ್ತೀಯ. ಯಾವುದು ಬೇಡ ಸಾಕು ಅಂದರೆ ನೀನು ಎಸೆನ್ಷನ್ ಆಗ್ತೀಯ, ಅಂದರೆ ಲೈಟ್ ಫಾರಮ್ ಆಗಿ ಹೊರಟೋಗ್ತೀಯ. ಸೊ ಅದರಿಂದ ಇಂತಹ ವಿದ್ಯೆಗಳನ್ನು ನಿನಗೆ ಹೇಳ್ಕೊಟ್ಟಿದ್ದೀನಿ, ನೀನು ಇದನ್ನು ಮರಿಬೇಡ, ಇದನ್ನೇ ನೀನು ಟೀಚ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಈ ವಿದ್ಯೆಗಳಲ್ಲಿ ಅದೇ ಬರುತ್ತೆ. ಏನೇ ಡಿಸಾಸ್ಟರ್ ಆದರೂ ಕೂಡ, ಏನೇ ಮನುಷ್ಯನಿಗೆ ಸಮಸ್ಯೆಗಳು ಬಂದರೂ ಕೂಡ, ಅಥವಾ ಏನೂ ಬಂದಿಲ್ಲ ನಾನು ಹ್ಯಾಪಿಯಾಗಿ ಆನಂದವಾಗಿದ್ದೀನಿ ಅಂದರೂ ಕೂಡ ಒಂದಿನ ಸಾವು ಬಂದೇ ಬರುತ್ತೆ. ಸಾವಂತೂ ಇದ್ದೇ ಇದೆ. ಸಾವಿಲ್ದಿರೋ ಮನುಷ್ಯ ಯಾರಿರ್ತಾರೆ ಹೇಳಿ? ನೀವು 100 ವರ್ಷ ಬದುಕ್ತೀರಾ, 120 ವರ್ಷನೂ ಬದುಕ್ಬೋದು, 150 ವರ್ಷನೂ ಬದುಕ್ತಾರೆ. ಕೆಲವು ಸರಿ ಬರ್ತಿರುತ್ತೆ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ, ಈ ವ್ಯಕ್ತಿಗೆ 150 ವರ್ಷ ಬದುಕಿದ್ದಾನೆ, ಅವ್ನ ಪಾಪ ಒಂದು ಹೊತ್ತು ಊಟ ಸಿಗಲ್ಲ. 100 ವರ್ಷ ಅಂಥ ಲೈಫ್ ಏನಕ್ಕೆ ಬೇಕು? ಯಾವನಿಗೆ ಬೇಕು? ಲೈಫ್ ಉದ್ದಾಗಿರೋದಲ್ಲ, ಲೈಫ್ ದೊಡ್ಡದಾಗಿ ವಿಕಾಸವಾಗಿರ್ಬೇಕು, ಲೈಫ್ ದಪ್ಪನಾಗಿರ್ಬೇಕು ಅಂತ, ತುಂಬ ಪುಷ್ಟಿಯಾಗಿರಬೇಕು. 20 ವರ್ಷ ಬದುಕಿದ್ರು ಕೂಡ ಪುಷ್ಟಿಯಾಗಿ ಹ್ಯಾಪಿಯಾಗಿ. 100 ವರ್ಷ ಬಿಕಾರಿಯಾಗಿ ಭಿಕ್ಷೆ ಬೇಡ್ಕೊಂಡು ತಿಂದ್ರೆ ಏನು ಪ್ರಯೋಜನ ಅಲ್ವಾ? ಹಾರ್ಟ್ ಅಟ್ಯಾಕ್ ಆಗಿ, ಕಿಡ್ನಿ ಫೇಲ್ಯೂರ್ ಆಗಿ, ಅದೆಲ್ಲ ಕಟ್ಕೊಂಡು, ಕೋಲ್ ಹಿಡ್ಕೊಂಡು, ಬೆನ್ಬಾಗಿ ನಾನು 150 ವರ್ಷ ಬದುಕಿದ್ದೀನಿ ಅಂತ ಹೇಳೋದು ಹೇಗಿರುತ್ತೆ? ಚೆನ್ನಾಗಿರುತ್ತೆ ಅದು, ಬೆಸ್ಟ್. ಸಾಕು, ಸ್ವೀಟಾಗಿ, ಶಾರ್ಟಾಗಿ, ಕಂಫರ್ಟಾಗಿ, ಹೆಲ್ತಿಯಾಗಿ, ಅಬೆಂಡೆಂಟಾಗಿ, ನಾನು ಪೂರ್ತಿ ಹ್ಯಾಪಿಯಾಗಿದೆಯಪ್ಪ ಲೈಫ್, ಸಾಕು, ಇವತ್ತು ನಾನು ಫಿನಿಶ್, ಸರ್ರ ಅಂತ ಬಿಟ್ಟು ಹೋಗ್ಬಿಡೋದು. ಅದೇಗಿರುತ್ತೆ ಚಾನ್ಸು, ಚೆನ್ನಾಗಿರುತ್ತೆ. ಸೊ ಹಾಗೆ ಈ ವಿದ್ಯೆಗಳು ಅಂದಾಗ ನಮ್ಮಲ್ಲಿ ಇದು ಪರಿವರ್ತನೆಗಳು ತರ್ತಾ ಇರುತ್ತೆ. ಅದನ್ನು ಎಸ್ಪೆಷಲಿ ಈ ಸಿದ್ಧ ಮಾರ್ಗದ ಈ ವಿದ್ಯೆಗಳ ದೀಕ್ಷೆ ಆದವ್ರಿಗೆ ಇನಿಷಿಯೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿರ್ತಿರೋ, ಇದು ನಡೆಯುತ್ತೆ, ಇದಂತೂ. ಅದರಿಂದ ಇಂತಹ ಸಮಯಗಳು ಯಾರಿಗೆ ಸಿಕ್ಕಿರುತ್ತೋ 30-70 ದಿನ, 48 ದಿನ ಮಂಡಲ, 48 ದಿನ ಯಾವುದೋ ಒಂದು ಪ್ರಾಕ್ಟೀಸ್ ಇಟ್ಕೊಂಡ್ರೆ ಅದು ಸಿದ್ಧಿ ಆಗಿಬಿಡುತ್ತೆ. ಅಂಥದ್ದು ಸಿದ್ಧ ಆಗಿರೋ ವಿದ್ಯೆಗಳೇ ನಿಮಗೆ ಕೊಟ್ಬಿಟ್ಟು 70 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಹೇಗಿರುತ್ತೆ? ಏನು ಹೇಳ್ದಿರ ಒಂದು ಮಂತ್ರ ಕೊಟ್ಟು 48 ದಿನ ಇದನ್ನು ಪ್ರಾಕ್ಟೀಸ್ ಮಾಡಿದ್ರಿ, ಇಷ್ಟು ಲಕ್ಷ ಜಪ ಮಾಡಿ ಈ ಮಂತ್ರ ಅಂತ ನಿಮ್ಗೆ ಒಂದು ಮಂತ್ರ ದೀಕ್ಷೆ ಮಾಡಿದ್ರೆ ಆ ಮಂಡಲದಲ್ಲಿ 48 ದಿನಗಳ ಮಂಡಲದಲ್ಲಿ 49ನೇ ದಿನ ಸಿದ್ಧಿ ಆಗುತ್ತೆ, ನಿಮ್ಮ ಪವರ್ ಸಿದ್ಧಿ ಆಗುತ್ತೆ. ಅಂಥದ್ದು ನನ್ನಲ್ಲಿ ಅಷ್ಟೊಂದು ಸಿದ್ಧಿ ಆಗಿರೋ ಪವರ್ನ ನಿಮ್ಗೆ ಇಮಿಡಿಯೇಟ್ ಕೊಡ್ತೀನಿ, ಅದು ಇಮಿಡಿಯೇಟ್ ನಿಮ್ಮ ಕೆಲಸ ಮಾಡುತ್ತೆ. ಅಂಥ ಪವರ್ ಇರುವಾಗ ನೀವು ಸಿದ್ಧಿ ಮಾಡ್ಕೊಳೋದೇನಿಲ್ಲ, ಇರೋದು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ರೆಡಿಮೇಡ್ ಫುಡ್ ಅದು. ಅದನ್ನು ಈ 70 ದಿನಗಳು ಪ್ರತಿದಿನ ಮಾಡಿದಾಗ ಎಷ್ಟು ಚೇಂಜಸ್ ಬಂದಿರುತ್ತೆ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಏನೇನು ಅನುಭವಗಳಾಗಿರುತ್ತೆ, ಎಷ್ಟು ಆಧ್ಯಾತ್ಮಿಕದ ನಾಲೆಡ್ಜ್ ಬಂದಿರುತ್ತೆ, ಆಧ್ಯಾತ್ಮಿಕದ ಸೀಕ್ರೆಟ್ ತಿಳ್ಕೊಂಡಿರ್ಬೋದು, ಆಧ್ಯಾತ್ಮಿಕದ ಉನ್ನತಿನೂ ಪಡೆದಿರ್ಬೋದು. ಅದರಿಂದ ಮನುಷ್ಯನನ್ನು ಬದಲಾವಣೆ ತರ್ತಕ್ಕಂಥ ಸಮಯಗಳಿದು. ಹಾಗೆ ನಮ್ಮ ಈ ಭಾರತ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕದ ಒಂದು ಒಳ್ಳೆಯ ಶಕ್ತಿಯ ಕೇಂದ್ರ ಇದು. ಅಲ್ಲಿ ಯಾರ್ಯಾರಿಗೆ ಏನೇನು ಸಿಕ್ಕಿದೆಯೋ ಅದನ್ನು ಪಾಲಿಸ್ಕೊಂಡು ಹೋಗ್ತಾ ಇರಬೇಕು. ನಿಮ್ಗಿಂಥದ್ದು ಸಿಕ್ಕಿದೆ, ಕೆಲವ್ರಿಗಿಂತ ಸಿಕ್ಕೇ ಇರಲ್ಲ, ಪಾಪ ಅವ್ರು ಬರೀ ಪ್ರಾಣಾಯಾಮನೇ ಮಾಡ್ಕೊಂಡಿರ್ತಾರೆ.
ಅದರಲ್ಲೂ ಏನೋ ಬೆನಿಫಿಟ್ ಇರುತ್ತೆ. ಯೋಗಾಸನ ಮಾಡ್ತಿರ್ತಾರೆ, ಆಸನಗಳು ಅದರಲ್ಲೂ ಕೂಡ ಸ್ಟ್ರೆಂತ್ ಇದ್ದೇ ಇರುತ್ತೆ. ಆದರೆ ಇದು ಎಲ್ಲದಕ್ಕಿಂತ ಹೆಚ್ಚು. ಅದರಿಂದ ಇದು ನಿರಂತರವಾಗಿ ಮಾಡ್ಕೊಳ್ತಾ ನಾನು ಹೇಳೋ ರೀತಿನಲ್ಲಿ ನೀವು ಅಭ್ಯಾಸ ಮಾಡ್ಕೊಂಡು ಕಲ್ತ್ಕೊಂಡಿದ್ದೀರಲ್ಲ, ಅದು ನಿಲ್ಲಿಸಬಾರ್ದು. ಅದು ಮಾಡ್ಕೊಳ್ತಾ ಹೋಗ್ತಿರ್ಬೇಕು. ಒಂದಿನ ಅನುಭವ ಬರದೇ ಇರ್ಬೋದು, ಡಿಸ್ಟರ್ಬ್ ಆಗ್ಬೋದು. 4 ದಿನ ಬರದೇ ಇರ್ಬೋದು, ಡಿಸ್ಟರ್ಬ್ ಆಗ್ಬೋದು. 5ನೇ ದಿನ ಹತೋಟಿಗೆ ಬಂದುಬಿಡುತ್ತೆ. ಪ್ರತಿಯೊಂದು 1 ವಾರಕ್ಕೆ ಹತೋಟಿಗೆ ಬಂದುಬಿಡುತ್ತೆ. ಏನಾದರೂ ಒಂದು ಪ್ರಾಣಿನ ತಂದು ಮನೇಲಿ ಸಾಕಿದ್ರೂ ಕೂಡ 1 ವಾರ ನಿಮ್ಮ ಹತೋಟಿಗೆ ಸಿಗಲ್ಲ. ನೀವು ಅದರ ಹತೋಟಿನಲ್ಲೇ ಇರ್ತೀರ. ಆಮೇಲೆ ಅದು ನಿಮ್ಮ ಕೈಗೆ ಬಂದುಬಿಡುತ್ತೆ. ನೀವು ಹೇಳ್ದಂಗೆ ಕೇಳುತ್ತೆ. ಪ್ರತಿಯೊಂದು ಅಭ್ಯಾಸಗಳು ಅಷ್ಟೆ. ಮಾಡ್ತಾ ಅದರ ಎನರ್ಜಿ ಉತ್ಪತ್ತಿ ಆಗುತ್ತೆ. ಅದರ ಎಸೆನ್ಸ್ ನಿಮಗೆ ಸಿಗೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಆಮೇಲೆ ಅದು ಎಳ್ಕೊಳ್ಳುತ್ತೆ. ಆ ಸ್ವಾದ ನಮ್ಮನ್ನ ಎಳ್ಕೊಂಬಿಡುತ್ತೆ. ಅದು ಹೇಳ್ಕೊಂಡು ಆಮೇಲೆ ರುಚಿ ಹತ್ತುತ್ತದೆ. ಮಾಡೋದಕ್ಕೆ ರುಚಿ ಕೊಡ್ತಾ ಹೋಗುತ್ತೆ. ಒಂದ್ಸರಿ ರುಚಿ ಹತ್ತಿದ ಮೇಲೆ ಅದು ಒಂದ್ಸರಿ ನೀವು ಅದು ವಿಷನ್ ನೋಡಿಬಿಟ್ರೆ ನೀವು ಪ್ರತಿದಿನ ಅದನ್ನು ನೋಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀರ. ಹೌದು ತಾನೆ? ಒಂದಿನ ಎಲ್ಲರೂ MTR ಮಸಾಲೆ ದೋಸೆ ತಿನ್ಬಿಟ್ಟು ಬಂದುಬಿಡಿ. ಇನ್ನೊಂದು ವಾರಕ್ಕೆ ಮತ್ತೆ ಅದೇ ರುಚಿ ಹೇಳಿದ್ದೆ. ಲಾಸ್ಟ್ ವೀಕ್ ಹೋಗಿದೆ, ಇವತ್ತು ಒಂದು ತಿನ್ಬಿಟ್ಟು ಬಂದ್ಬಿಡೋಣ. ಹಾಗೆ ಸ್ಪಿರಿಚುಯಾಲಿಟಿನೂ ಅಷ್ಟೆ. ಒಂದು ಸರಿ ಅದು ರುಚಿ ಹತ್ತಿಬಿಟ್ರೆ, ಆದರೆ ಇಂಥ ರುಚಿ ಹತ್ತಬೇಕು. ನಿಮ್ಮನ್ನು ನೀವು ನೋಡೋ ರುಚಿ ಮೊದಲು ಶುರು ಮಾಡಿ. ನಿಮ್ಮನ್ನು ಯಾವಾಗ ನೀವು ನೋಡೋಕ್ಕೆ ಶುರು ಮಾಡ್ತೀರೋ, ಇಡೀ ವಿಶ್ವವನ್ನು ನೀವು ನೋಡೋಕ್ಕೆ ಶುರು ಮಾಡಿ ಕುತ್ಕೊಂಡು ಜಾಗದಲ್ಲಿ ನೀವು ನೋಡ್ಬೋದು. ಸೊ ಆವಾಗ ವಿಶ್ವವನ್ನೇ ನೀವು ಕೂಡ ಬೇರೆ ರೀತಿಯಾಗಿ ಕೆಲಸ ಮಾಡಿ. ನಿಮ್ಮ ಹೆಲ್ಪ್ ಇನ್ನೂ ಅಲ್ಲಿ ಬೇಕಾಗ್ತದೆ. ಆಗ ಅದಕ್ಕೆ ಸಂಬಂಧಪಟ್ಟ ಗುರುಗಳು ಸಿಗ್ತಾರೆ. ಅದಕ್ಕೆ ರೆಡಿಯಾಗಿರೋ ಗುರುಮಂಡಲ ಅಂತ ಹೇಳ್ತೀವಲ್ಲ, ಗುರುಮಂಡಲ ಇರುತ್ತೆ. ಆ ಗುರುಮಂಡಲ ಆಗ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನೀನು ರೆಡಿಯಾಗಿದೆಯಾ, ನೀನು ಬಾ ಈ ಕೆಲಸ ಮಾಡು ಅಂತ ಅಲ್ಲಿ ಮಾಡಿಸುತ್ತೆ. ನಿಮ್ಮ ಪಾಡ ನೀವು ಇಲ್ಲೇ ಇರ್ತೀರ ಮನೇಲಿ, ಬಟ್ ನೀವು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತೀರಿ. ಬರೀ ಇಲ್ಲಿ ವಾಲಂಟ್ರಿಯಾಗಿ ಕೆಲಸ ಮಾಡೋದಲ್ಲ, ಅಲ್ಲಿ ವಾಲಂಟ್ರಿಯಾಗಿ ಕೆಲಸ ಮಾಡೋದಿರುತ್ತೆ. ಅಲ್ಲಿ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಇಲ್ಲಿ ಮಾತ್ರ ಎಲ್ಲರ ಅಪ್ಪಣೆನೂ ಬೇಕು. ಇಲ್ಲೇನು ವಾಲಂಟ್ರಿ ಕೆಲಸ ಮಾಡೋಕೆ ಅಪ್ಪಣೆ ಬೇಕು ತಾನೆ? ಅಲ್ಲಿ ಯಾರಪ್ಪಂದು ಬೇಕಾಗಿಲ್ಲ. ನೀವು ರೆಡಿಯಾಗಿರಿ, ಹೇಳ್ಕೊಂಡು ಹೋಗ್ತಿರ್ತಾರೆ. ಸೊ ಹಾಗೆ ನಮ್ಮ ಆದ್ಯಾಶಕ್ತಿಯನ್ನು, ಸ್ಪಿರಿಚುಯಾಲಿಟಿಯನ್ನು, ನಮ್ಮ ಪ್ರಾಣವನ್ನು, ಅದಕ್ಕೆ ಪ್ರಾಣಕ್ಕೆ ಅಷ್ಟು ಬೆಲೆ ಇದೆ. ಆ ಪ್ರಾಣಕ್ಕೆ ಅಷ್ಟು ಬೆಲೆ ಇರೋದ್ರಿಂದ ಭಯನೂ ನಮ್ಮಲ್ಲಿ ಉತ್ಪತ್ತಿ ಆಗ್ತದೆ. ಅಯ್ಯೋ ನನ್ನ ಪ್ರಾಣ ಹೋಗ್ಬಿಡುತ್ತಲ್ಲಪ್ಪ. ಪ್ರಾಣ ಎಲ್ಲೂ ಹೋಗಲ್ಲ. ಜಸ್ಟ್ ಏನು ಪಾಸ್ ಔಟ್. ಅದು ಇಷ್ಟ ಇಲ್ಲ ಶರೀರ. ಎಷ್ಟು ಜನ ಇಟ್ಕೊಂಡಿರ್ತೀರಿ ಈ ಶರೀರ, ಗಲಿ ಶರೀರ. ಇನ್ನು ಬ್ಯೂಟಿಯಾಗಿ ಒಳ್ಳೆಯದು ಹೇಗಿರ್ಬೇಕು ಗೊತ್ತಾ? ಅಂಥ ಬಾಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಪುಷ್ಟಿಯಾಗಿ, ಶಕ್ತಿಯಾಗಿ, ಸ್ಟ್ರೆಂತಾಗಿ, ಒಂದು 9 ಫೀಟ್ 10 ಫೀಟ್ ಹೈಟ್ ಇರೋ ಹಾಗೆ ಎಲ್ಲೋದ್ರೂ ನೀವು ಕಾಣಬೇಕು. ಹಾಂ, ಎಸ್, ಆವಾಗ ತಾನೆ ಚರಿತ್ರೆಯಲ್ಲಿ ನೀವು ನಿರ್ತೀರ, ಇವರು 10 ಫೀಟ್ ಇದ್ರಪ್ಪ. ಆವಾಗ ಆ ಇದರಲ್ಲಿ ನೀವು ಇನ್ನೂ ಬೇರೆ ರೀತಿಯಾಗಿ ನಿಮ್ಮ ಸರ್ವಿಸ್ಗಳನ್ನು ಮಾಡ್ಬೋದು. ಹಾಗೆ ಪ್ರಾಣ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಅದರಿಂದ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ. ಎಲ್ಲ ಬಿಟ್ಟು ಹಾಕಿ. ಪ್ರಾಕ್ಟೀಸ್ ಮಾಡುವಾಗ ಅದನ್ನೆಲ್ಲ ಬಿಡಿ. ನೀವೇನೇನು ಅಂದ್ಕೊಂಡಿದ್ರೆ ಎಲ್ಲ ಬಿಡಿ, ಮರೆಯೋದಕ್ಕೆ ಪ್ರಯತ್ನ ಮಾಡ್ತೀರಿ. ಕುತ್ಕೊಂಡು ಪ್ರಾಕ್ಟೀಸ್. ಅವ್ರು ಹೇಳಿದ್ರಲ್ವ, ಅವ್ರಿಗೆ 70 ದಿನದಲ್ಲಿ ಏನು ಅರ್ಥ ಮಾಡ್ಕೊಂಡ್ರು? ಹಾಂ, ಪ್ರಾಣ ಇಂಪಾರ್ಟೆಂಟ್. ಪ್ರಾಣ ಅನ್ನೋದು ಶಾಶ್ವತ. ಪ್ರಾಣಕ್ಕೆ ಬೆಲೆ ಇದೆ, ಶರೀರಕ್ಕೆ ಬೆಲೆ ಇಲ್ಲ. ಪ್ರಾಣ ಇದ್ದರೆ ಶರೀರಕ್ಕೆ ಬೆಲೆ. ಪ್ರಾಣ ಇಲ್ಲದರೆ ಶರೀರಕ್ಕೆ ಬೆಲೆ ಇಲ್ಲ. ಅಂದರೆ ಶಿವನಿದ್ರೆ ಶಿವ, ಇಲ್ಲದೆ ಇದ್ರೆ ಶವ. ಶಿವನಿದ್ರೆ ಶರೀರ, ಮನುಷ್ಯ. ಶಿವ ಇಲ್ಲದೆ ಇದ್ರೆ ಅವನು ಶವನಾಗ್ತಾನೆ. ಅದರಿಂದ ಶಿವ ಅಂತಕ್ಕಂಥ ಪ್ರಾಣಕ್ಕೆ ಭಾಳ ಇಂಪಾರ್ಟೆಂಟ್. ಆ ಪ್ರಾಣ ಅಂತಕ್ಕಂಥದ್ದು ಆಧ್ಯಾತ್ಮಿಕದ ಪ್ರಾಣವನ್ನು ಆಧ್ಯಾತ್ಮಿಕದ ಆದ್ಯಾಶಕ್ತಿಯಿಂದ ಅದನ್ನು ಎನಾನ್ಸ್ ಮಾಡ್ಕೊಳ್ತಾ ಹೋಗೋದು.
ಅದನ್ನು ವಿಪರೀತ ಮಾಡ್ಕೊಳ್ತಾ ಹೋಗಿ. ಅದಕ್ಕೆ ಎಷ್ಟೊಂದು ವಿದ್ಯೆ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇದೆಲ್ಲ ಪ್ರಾಣಕ್ಕೋಸ್ಕರ ಮಾಡೋದು. ಮೃತ ಸಂಜೀವಿನಿ ವಿದ್ಯೆ, ಬ್ರಹ್ಮಾಸ್ತ್ರ ಕ್ರಿಯಾ, ಶಿವತತ್ವ ಸಾಧನೆ, ಆಮೇಲೆ ಇನ್ನೇನಿದೆ ನಚಿಕೇತಾಗ್ನಿ ಯೋಗ, ಇದೆಲ್ಲ ಆತ್ಮವನ್ನು ಎನೌನ್ಸ್ ಮಾಡ್ತಕ್ಕಂಥ, ಅಂದರೆ ವಿಪರೀತವಾಗಿ ಆ ದೇವರು ಅಂತಕ್ಕಂಥ ಸ್ಥಿತಿಗೆ ತಗೊಂಡು ಹೋಗತಕ್ಕಂಥ ಸಾಧನೆ. ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ನಾವು ಹೇಳಿದಾಗೆ ಎಲ್ಲ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ. ಲಾಸ್ಟಲ್ಲಿ ಮಹಾಮೃತ್ಯುಂಜಯ ಆ ಮಂತ್ರ ಹೇಳ್ಕೊಂಡು ಹೋಗೋದು ನಿಮಿಷ ಹೇಳ್ಕೊಳ್ಳೋವಾಗ ಸುಮಾರು ಒಂದು 200-300 ಸಾರಿ ಹೇಳ್ಕೊಂಡಿರ್ತೀವಿ. ಫಾಸ್ಟಾಗಿ ಹೇಳಿದಾಗ ಏನಾಗುತ್ತೆ, ಪ್ರಜ್ಞೆ ಹೋಗೋ ಸ್ಥಿತಿ ಬರುತ್ತೆ. ಸುತ್ತಿ ನಾವು ಎಲ್ಲೋ ಯಾವುದೋ ಬೇರೆ ಸ್ಥಿತಿ ಹೋಗ್ತಾ ಇದೀವಿ ಅನ್ನೋ ಟೈಮ್ ಬರುತ್ತೆ. ಆಗ ಬಂದಾಗ ಎಲ್ಲಿ ನಿದ್ದೆ ಮಾಡಿಬಿಡ್ತೀವಿ ಅನ್ನೋ ಭಯದಿಂದ ಮತ್ತೆ ಅದನ್ನ ಕಂಟ್ರೋಲ್ ತಗೊಂಡು ಮತ್ತೆ ಓಂ ರುದ್ರಾಯ ರುದ್ರಾಯ ಒಂದು 21 ಸಾರಿ ಹೇಳ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬರ್ತೀವಿ. ಸೊ ಅದನ್ನ ಹಾಗೆ ಬಿಟ್ಬಿಟ್ರೆ ನಾವು ಎಲ್ಲಿ ನಿದ್ದೆ ಮಾಡಿಬಿಡ್ತೀವಿ ಅನ್ನೋ ಒಂದು ಭಯ. ಅದಕ್ಕೆ ಏನು ಮಾಡೋದು? ಮೊದಲ ನಿದ್ದೆನೋ ಅಥವಾ ಬೇರೆ ಯಾವುದೋ ಒಂದು ಸ್ಥಿತಿಗೆ ಹೋಗೋ, ಅದೇ ಹೇಳ್ತಿರೋದು. ಮೊದಲು ಅದು ನಿದ್ದೆನೋ ಅಥವಾ ಬೇರೆ ಸ್ಥಿತಿನೋ ಅನ್ನೋದು ನೀವು ತಿಳ್ಕೊಬೇಕು. ನೀವು ಅಲ್ಲಿ ಬರುವಾಗ ನೀವು ನಿಮ್ಮ ಇಂಟೆಲಿಜೆಂಟ್ ಕೆಲಸ ಮಾಡುತ್ತಲ್ಲಿ, ಅದು ರಾಂಗ್. ಆ ಸ್ಥಿತಿ ಚೇಂಜ್ ಮಾಡಬಾರ್ದು, ಕೂಡಲೇ ಚೇಂಜ್ ಮಾಡಬಾರ್ದು. ನಿಮ್ಗೆ ಆ ಮಂತ್ರ ಅದೆಲ್ಲ ಅಷ್ಟೊಂದು ಹದ ಮಾಡ್ಕೊಂಡು ಬರೋದು ಏನಕ್ಕೆ? ಅದೆಲ್ಲ ಶರೀರ, 7 ಶರೀರಗಳು, ಬಾಕಿ ಏನೇನಿದೆಯೋ ಸಿಸ್ಟಮ್ ಎಲ್ಲವೂ ಹದ ಮಾಡ್ಕೊಂಡು ಬರುತ್ತೆ. 5 ಎಲಿಮೆಂಟ್ಸ್, ಪ್ಲಾನೆಟ್ಸ್ ಎನರ್ಜಿ, ತತ್ವಗಳು, ಅದಕ್ಕೇನೇನು ಕೊಟ್ಟಿದ್ದೀನೋ ಎಲ್ಲ ಹದ ಮಾಡ್ಕೊಂಡು ಬಂತು ನಿಮ್ಮನ್ನು ಬೂಸ್ಟ್ ಮಾಡಿ ನಿಮ್ಮನ್ನು ಡೆತ್ ಮಾಡೋದಕ್ಕೆ ತಗೊಂಡೋಗುತ್ತೆ. ಇವಾಗ ನಿಮ್ಮ ಇಂಟೆಲಿಜೆಂಟ್ ಕೆಲಸ ಮಾಡುತ್ತೆ. ಯಾವಾಗ ಇಂಟೆಲಿಜೆಂಟ್ ಕೆಲಸ ಮಾಡಿ ನಾನು ಹೇಳೋದು ಬಿಟ್ಟು ನೀವು ಇನ್ನೇನೋ ಮಂತ್ರ ಹೇಳ್ಕೊಂಡಾಗ ಮತ್ತು ಅದು ಅವೇರ್ನೆಸ್ ಆಗಿಬಿಡುತ್ತೆ, ಕಾನ್ಷಿಯಸ್ ಲೆವೆಲ್ ಬರುತ್ತೆ. ನೋ ಯೂಸ್. ಏನು ಹೇಳ್ತೀನೋ ಅದು ಬಿಟ್ಟು ನೀವು ಬೇರೆ ಮಂತ್ರಗಳು ಯಾಕೆ ಬೆಳೆಸ್ತೀರ? ಸುಂಟ್ರ ಗಾಳಿ ಬಂದು ಎತ್ಕೊಂಡು ನೀನು ತೊಗೊಂಡೋಗಿ ಮೇಲೆ ಬಿಸಾಕಬೇಕು ಅನ್ನೋ ಅಷ್ಟೊತ್ತಿಗೆ ನೀವು ಇಂಟೆಲಿಜೆಂಟ್ ಬಳಸಿ ಬೇರೆ ಯಾವುದೋ ಮರ ಇಟ್ಕೊಂಡ್ಬಿಟ್ರೆ, ಕಲ್ಲೋ ಮರನ ಅಲ್ಲಿ ಏನೋ ಒಂದು ಹಿಡ್ಕೊಂಡ್ಮೇಲೆ ಸುಂಟ್ರ ಗಾಳಿ ತನ್ನ ಪಾಡು ತಾನು ಹೊರಟೋಗ್ಬಿಡುತ್ತೆ. ಇನ್ಯಾರು ಸಿಗ್ತಾನೆ ಎತ್ಕೊಂಡೋಗಿ ಬಿಸಾಕೋಣ ಮೇಲಿಕ್ಕೆ. ಸೊ ಅಲ್ಲಿ ನಿಮಗೆ ಆ ಪ್ರಜ್ಞೆ ಕೆಲಸ ಮಾಡಬೇಕದು ಅಷ್ಟೇ. ಮಾಡಿಬಿಟ್ಟು ಬಿಟ್ಬಿಡಿ, ಅದು ಏನಾದರೂ ಮಾಡಲಿ. ಆವಾಗ ಅದು ಈಚೆ ಕಿತ್ಕೊಂಡು ಹೋಗುತ್ತೆ. ನಿಮ್ಮ ಸೂಕ್ಷ್ಮ ಶರೀರ ಈಚೆ ಬರೋದಾಗ್ಲೇ ಆವಾಗಲೇ ನಿಮ್ಮ ಡೆತ್ ಆಗೋದು ಬಾಡಿ. ಇಟ್ ಈಸ್ ಕಾಲ್ಡ್ ಸಮಾಧಿ. ಆ ಸಮಾಧಿನೇ ನೀವು ಪಡೆದೇ ಇದ್ಮೇಲೆ ನೀವು ಇನ್ನೂ ಕಾನ್ಷಿಯಸ್ ಲೆವೆಲ್ ಇದ್ದು ನಾನು ನೋಡ್ತಾ ಇದ್ದೀನಿ ಅಂದರೆ ನೋಡ್ಕೊಳ್ಳಿ, ನಿಮ್ಮ ಕರ್ಮ ಅಷ್ಟೇ, ಅದೇನು ಮಾಡಿ. ಸೊ ಕರ್ಮ ಅಲ್ಲಿ ಇನ್ನೂ ಜಾಡಿಸ್ತಿದೆ ಅಂತ ಅರ್ಥ. ಸಮಾಧಿ ಪಡೆಯೋದಕ್ಕೆ ಎಷ್ಟು ಯೋಗಿಗಳು ಇವತ್ತು ಅವಸ್ಥೆ ಪಡ್ತಿದ್ದಾರೆ ಗೊತ್ತಾ? ಅವ್ರಿಗೆ 10 ನಿಮಿಷ ಸಮಾಧಿ ತೊಗೊಳಕ್ಕೆ ಆಗ್ತಿಲ್ಲ. ಎಲ್ರಿಗೂ 4 ಸ್ಥಿತಿ ಮಾತ್ರ ಗೊತ್ತು. ನೀವೆಲ್ಲೇ ಹೋಗಿ ಎಂಥ ಟಾಪ್ ಮಾಸ್ಟರ್ಗಳು ಕೂಡ ಹೇಳೋದು 4 ಸ್ಥಿತಿ: ಕಾನ್ಷಿಯಸ್ ಸ್ಟೇಜ್, ಸ್ಲೀಪಿಂಗ್ ಸ್ಟೇಜ್, ಡ್ರೀಮಿಂಗ್ ಸ್ಟೇಜ್, ಸುಷುಪ್ತಿ. ಇದು ಬಿಟ್ಟರೆ ಇನ್ಯಾರಿಗೂ ಏನು ಹೇಳ್ತಾರೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ. ನಿಮ್ಮನ್ನು ಸುಷುಪ್ತಿ ಬಿಟ್ಟು ನಿರ್ವಿಕಲ್ಪ ಸ್ಥಿತಿಗೆ ಕರ್ಕೊಂಡು ಹೋಗ್ತಿದ್ರೆ, ನೀವು ಏನೋ ಹೇಳ್ಬಿಟ್ಟು ಮಂತ್ರಗಳು ಬೇರೆ ಹೇಳ್ಕೊಂಬಿಟ್ಟು ನೀವು ಇಲ್ಲೇ ಇದ್ರೆ ಪ್ರಯೋಜನ ಏನು? ನಿರ್ವಿಕಲ್ಪ ಸಮಾಧಿ ಅದು ಅಲ್ಲಿ ಹತ್ತುತ್ತೆ. ಅವಾಗ ಅದು ಹತ್ತದ ಮೇಲೆ ನಿಮ್ಮ ಆತ್ಮ ಈಚೆ ಬರೋದು. ಆತ್ಮ ಪ್ರಾಣ ಈಚೆ ಬಂದಮೇಲೆ ನೀವೇನು ಬದುಕಿದ್ರೆ ಏನು ಸತ್ತರೆ ಏನೇನು ಅಂದರೆ ಸತ್ತಿರೋ ಲೆಕ್ಕ ಅಂತಾನೆ. ಅದನ್ನೇ ನಿದ್ರೆ ಅಂತ ಹೇಳ್ತೀವಿ. ಅದಕ್ಕೆ ಸತ್ತ ಮೇಲೆ ಚಿರನಿದ್ರೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೇಳ್ತಾ ತಾನೆ, ಶಾಶ್ವತವಾದ ಚಿರನಿದ್ರೆ ಮಾಡ್ತಿದ್ದಾರೆ. ಚಿರನಿದ್ರೆಯಲ್ಲಿ ಮಾಡ್ತಿದ್ದಾನೆ, ಪ್ರಾಣನೇ ಇಲ್ಲ ನಿದ್ರೆಯಲ್ಲಿ ಬಂದಿಲ್ಲ.
ಸೊ ಆ ಚಿರನಿದ್ರೆಯನ್ನು ಪಡಿತಕ್ಕಂಥ ಸ್ಥಿತಿ ದಟ್ ಇಸ್ ಕಾಲ್ಡ್ ಸಮಾಧಿ. ಫಸ್ಟ್ ಸ್ಟೇಜ್. ಅಲ್ಲಿ ಸುಷುಪ್ತಿ ಬಿಟ್ಟು ಇನ್ನೊಂದು ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಹೋದಾಗೇನೆ ನಿಮ್ಮ ಸ್ಥಿತಿಗಳು ಚೇಂಜ್ ಆಗುತ್ತೆ. ಅಲ್ಲೆಷ್ಟೋ ಕರ್ಮಗಳು ಕಳೆದೋಗ್ಬಿಡುತ್ತೆ ಆ ಸ್ಥಿತಿನಲ್ಲಿ. ಅನ್ಕಾನ್ಷಿಯಸ್ ಕಂಪ್ಲೀಟ್ ಎಲ್ಲ ನಿಮ್ಮ ಪ್ರತಿಯೊಂದು ಹಲ್ಲು, ಟಂಗ್, ಕಣ್ಣು ಎಲ್ಲ ಹಿಂಗೆ ಆಗ್ಬಿಡುತ್ತೆ. ಯಾರಿಗಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರೋದು? ಟಂಗ್ ಇದೆಯಲ್ಲ, ಅಲ್ಲೂ ಎರಡು ಹಿಂಗೆ ಹಾಕಿ ಪ್ರೆಸ್ ಮಾಡಿ ಹಿಡ್ಕೊಂಡ್ಬಿಡುತ್ತೆ. ನಾಲ್ಗೆ ಎಲ್ಲೋ ಕಿತ್ಕೊಂಡು ಒಳಗಡೆ ಹೋಗ್ಬಿಟ್ಟಿರುತ್ತೆ. ಆಟೋಮೆಟಿಕಲಿ ಕೇಚರಿ ಮುದ್ರೆಗೆ ಹೋಗ್ಬಿಟ್ಟಿರುತ್ತೆ. ಕಣ್ಣು ಒಳಗಡೆನೇ ಶಾಂಭವಿಗೆ ಹೋಗ್ಬಿಟ್ಟಿರುತ್ತೆ. ನರನಾಡಿಗಳೆಲ್ಲ ಟೈಟ್ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿರುತ್ತೆ. ಬ್ರೀತಿಂಗ್, ನೋ ಬ್ರೀತಿಂಗ್. ಆ ಟೈಮಲ್ಲಿ ನಿಮ್ಮ ಶರೀರದಲ್ಲಿ ಬ್ರೀತಿಂಗೇ ಹೋಗ್ತಿಲ್ಲ, ಆಕ್ಸಿಜನ್ನೇ ಸಪ್ಲೈ ನಿಂತೋಗ್ಬಿಟ್ಟಿರುತ್ತೆ. ಈ ಸ್ಥಿತಿ ನಡೆದಾಗೇ ನಿಮಗೆ ನಿರ್ವಿಕಲ್ಪ ಸಮಾಧಿ. ಇದನ್ನು ಸಕ್ಸಸ್ ಮಾಡ್ಕೊಂಡ್ಮೇಲೆ ಇನ್ನೂ ಬರುತ್ತೆ ಅಸಂಪ್ರಜ್ಞಾತ ಸಮಾಧಿ. ಅದ್ರ ಮೇಲೆ ಇನ್ನೂ ಇದೆ. ಆ ಸ್ಥಿತಿ ನೀವು ಮೆಡಿಟೇಟ್ ಮಾಡ್ತಿದ್ರೇ ನಿಮಗೆ ಯೂನಿವರ್ಸಲ್ ಒಂದು ಪ್ರಜ್ಞೆ ಸಿಗ್ತಕ್ಕಂಥ. ನೀವು ಇಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದರೂ ನೋಡ್ಬೋದು. ಆ ಟೈಮಲ್ಲಿ ಇಮ್ಮಿಡಿಯೇಟ್ ಆಗಿ ಹೈಯರ್ ಡೈಮೆನ್ಷನ್ ಸೋರ್ಸ್ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ. ಆಯ್ತಲ್ಲ? ಸೊ ಆ ಸ್ಥಿತಿ ಬಂದಾಗ ನೀವು ಬೇರೆ ಏನೋ ಮಾಡ್ಕೊಂಡ್ರಿ, ವಾಪಸ್ ಅಲ್ಲೇ ಇದ್ದೀರ. ಅದೇನು ಡೌಟ್ ಏನು ಬಂತಲ್ಲಿ? ನೀವು ಮಾಡ್ಕೊಂಡ್ರೋ ತಪ್ಪಿಗೆ ಡೌಟ್ ಕೇಳಿದ್ರೆ ಅದು ಎಂಜಾಯ್ ಮಾಡಬೇಕು. ರಸಸಿದ್ಧಿ ಆಗ್ತಿದೆ ಅಂದಾಗ ನೀವು ಸುಮ್ಮನೆ ಆಗ್ಬಿಟ್ರೆ ಹಿಂಗೆ ಯಾವುದೋ ಮಂತ್ರ ಹೇಳ್ಕೊಂಡು. ಸೊ ಇದನ್ನೇ ಕೆಲವು ಸರಿ ಪ್ರಾಕ್ಟೀಸ್ ಮಾಡುವಾಗ ನೀವು ತಪ್ಪು ಮಾಡಬೇಕು. ಮೆಡಿಟೇಷನ್ ಮಾಡುವಾಗ ಎಲ್ಲ ಮರಿಬೇಕು. ನಿಮ್ಮ ಜೋಬಲ್ಲಿ 10 ರೂಪಾಯಿ ಇದ್ರೂ ಕೂಡ ಮರಿಬೇಕು. ಅಲ್ಲಿ ಬಂಗಾರದ ಗಟ್ಟಿ ಇದ್ರೂ ಮರಿಬೇಕು. ನಿಮ್ಮ ಹತ್ರ ಕೋಟಿ ರೂಪಾಯಿ ಇದ್ರೂ ಮರಿಬೇಕು. ಆಮೇಲೆ ನಿಮ್ಮ ಶರೀರವನ್ನು ಮೊದಲು ಮರಿಬೇಕು. ಅದು ಮರೆತ್ರೇ ನಿಮ್ಗೆ ಆ ಸ್ಥಿತಿಗಳು ಸಿಗೋದು. ನಿಮಗೆಲ್ಲ ಇಟ್ಕೊಂಡು ನಾನು ಮಾಡ್ತೀನಿ, ನಾನು ಈ ಮಂತ್ರ ಹೇಳ್ಬಿಟ್ರೆ ಯಾಕೋ ಏನೋ ಆಗ್ತಿದೆ, ಇನ್ನೊಂದು ಮಂತ್ರ ಬಳಸಿದಾಗ ಸೊ ಅಲ್ಲಿ ರಾಂಗ್ ಆಗ್ತದೆ. ಯಾವ ಮಂತ್ರ ಏನಕ್ಕೆ ಮಾಡಬೇಕು ಅಷ್ಟೇ ಮಾಡಬೇಕು. ಯಾವುದೋ ಮಂತ್ರ ಯಾವುದಕ್ಕೂ ಕೆಲಸ ಮಾಡಲ್ಲ. ಅದನ್ನೇ ಇನಿಷಿಯೇಟ್ ಸಾಧನೆ ಅನ್ನೋದು. ಅದು ಇನಿಷಿಯೇಟ್ ಮಾಡಿದಾಗ ಅಷ್ಟೇ ಮಾಡುತ್ತೆ. ಬೇರೆ ಮಾಡೋಕ್ಕೋದ್ರೆ ಅದು ದಬಾರ್ ಅಂತ ಬಿದ್ದೋಗುತ್ತೆ. ನೀವು ಪ್ಲೈನ್ ಟೇಕಪ್ ಆಗೋಷ್ಟೊತ್ತಿಗೆ ಯಾವುದೋ ಬೇರೆ ಬಟನ್ ಅಂತ ಹೆಂಗಿರ್ತದೆ. ಇಂಥ ಕೆಲಸ ಮಾಡ್ಕೊಂಡಿದ್ದೀರಾ? ಹಾಂ, ಇನ್ಮೇಲೆ ಕರೆಕ್ಟಾಗಿ ಟೇಕಪ್ ಮಾಡಿ. ರಾಂಗ್ ಬಟನ್ ಒತ್ತಬೇಡಿ.